ಮುರಳಿಯ ದಿನಾಂಕ 14/1/2026. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಹೆಜ್ಜೆ ಹೆಜ್ಜೆಯಲ್ಲಿಯೂ ತಂದೆಯ ಶ್ರೀಮತದಂತೆ ನಡೆಯುತ್ತಾ ಇರಿ. ಒಬ್ಬ ತಂದೆಯಿಂದಲೇ ಕೇಳಿ, ಆಗ ಮಾಯೆ ಘರ್ಷಣೆ ಮಾಡುವುದಿಲ್ಲ. ಮಾಯೆಯ ಘರ್ಷಣೆ ಆಗುವುದಿಲ್ಲ. ಪ್ರಶ್ನೆ: ಶ್ರೇಷ್ಠ ಪದವಿ ಪ್ರಾಪ್ತಿ ಮಾಡಿಕೊಳ್ಳುವ ಆಧಾರ ಏನು? ಉತ್ತರ: ಶ್ರೇಷ್ಠ ಪದವಿ ಪ್ರಾಪ್ತಿ ಮಾಡಿಕೊಳ್ಳಲು ತಂದೆಯ ಪ್ರತಿ ಮಾರ್ಗದರ್ಶನದಂತೆ ನಡೆಯುತ್ತಾ ಇರಿ. ತಂದೆಯ ಮಾರ್ಗದರ್ಶನ ಸಿಕ್ಕಿದೆ ಅಂದಾಗ ಮಕ್ಕಳು ಒಪ್ಪಿಕೊಳ್ಳಬೇಕು. ಬೇರೆ ಯಾವುದೇ ಸಂಕಲ್ಪವೂ ಸಹ ಬರಬಾರದು. ಈ ಆತ್ಮಿಕ ಸರ್ವಿಸ್ನಲ್ಲಿ ತೊಡಗಿರಿ. ತಮಗೆ ಯಾರ ನೆನಪು ಬರಬಾರದು. ತಾವು ಸತ್ತರೆ ತಮ್ಮ ಪಾಲಿಗೆ ಪ್ರಪಂಚವೇ ಸಾಯುವುದು. ಆಗ ಶ್ರೇಷ್ಠ ಪದವಿ ಸಿಗಲು ಸಾಧ್ಯ. ಗೀತೆ: ನಿಮ್ಮನ್ನು ಪಡೆದು ನಾನು ಜಗತ್ತನ್ನೇ ಪಡೆದಿದ್ದೇನೆ ಬಾಬಾ. ಓಂ ಶಾಂತಿ. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು, ಈ ಹಾಡನ್ನು ಕೇಳಿದ್ದೀರಾ? ಅದನ್ನು ಭಕ್ತಿ ಮಾರ್ಗದವರು ಗಾಯನ ಮಾಡಿದ್ದಾರೆ. ಈ ಸಮಯದಲ್ಲಿ ತಂದೆ ಇದರ ರಹಸ್ಯವನ್ನು ತಿಳಿಸುತ್ತಿದ್ದಾರೆ. ಮಕ್ಕಳು ಸಹ ತಿಳಿದುಕೊಂಡಿದ್ದೀರಾ? ಈಗ ನಾವು ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ಆ ಒಂದು ರಾಜ್ಯ ಯಾವುದು ತಂದೆಯಿಂದ ಪಡೆದುಕೊಳ್ಳುತ್ತೇವೆ, ಅದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಭಾರತದ ರಾಜ್ಯವನ್ನು ಅನೇಕರು ಕಿತ್ತುಕೊಂಡಿದ್ದಾರೆ ಅಲ್ವಾ, ಕಸಿದುಕೊಂಡಿದ್ದಾರೆ. ಮುಸಲ್ಮಾನರು ತಗೊಂಡ್ರು, ಬ್ರಿಟಿಷರು ತಗೊಂಡ್ರು, ಕದ್ದುಕೊಂಡರು. ವಾಸ್ತವದಲ್ಲಿ ಮೊದಲಂತೂ ರಾವಣ ಕಸಿದುಕೊಂಡ ಆಸುರಿ ಮತದಂತೆ. ಇದೇನೆಲ್ಲ ಮಂಗಗಳ ಚಿತ್ರವನ್ನು ತಯಾರು ಮಾಡಿದ್ದಾರೆ. ಕೆಟ್ಟದ್ದು ನೋಡಬಾರದು, ಹೇಳಬಾರದು, ಕೇಳಬಾರದು, ಯೋಚನೆ ಮಾಡಬಾರದೆಂದು. ಇದಕ್ಕೆ ಏನಾದರೂ ರಹಸ್ಯ ಇದೆ ಅಲ್ವಾ? ಬಾಬಾ ತಿಳಿಸುತ್ತಾರೆ, ಒಂದು ಕಡೆ ರಾವಣನ ಆಸುರಿ ಸಂಪ್ರದಾಯ, ಅವರು ತಂದೆಯನ್ನು ತಿಳಿದುಕೊಂಡಿಲ್ಲ. ಮತ್ತೊಂದು ಕಡೆ ತಾವು ಮಕ್ಕಳಿದ್ದೀರಾ, ತಾವು ಸಹ ಮೊದಲು ತಿಳಿದುಕೊಂಡಿರಲಿಲ್ಲ. ತಂದೆ ಇವರಿಗಾಗಿ ತಿಳಿಸುತ್ತಾರೆ, ಈ ಬ್ರಹ್ಮ ಬಾಬಾರವರು ಸಹ ಬಹಳಷ್ಟು ಭಕ್ತಿ ಮಾಡಿದ್ದಾರೆ. ಇವರದು ಈಗ ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ. ಇವರೇ ಮೊದಲು ಪಾವನರಾಗಿದ್ದರು, ಈಗ ಪತಿತರಾಗಿದ್ದಾರೆ, ಈಗ ಪುನಃ ಪಾವನ ಫರಿಷ್ಠೆಯಾಗಿದ್ದಾರೆ. ಇವರನ್ನು ನಾನು ತಿಳಿದುಕೊಂಡಿದ್ದೇನೆ. ಈಗ ತಾವು ಅನ್ಯರ ಮತವನ್ನು ಕೇಳಬೇಡಿ. ತಂದೆ ಹೇಳುತ್ತಾರೆ, ನಾನು ನೀವು ಮಕ್ಕಳ ಜೊತೆ ಮಾತನಾಡುತ್ತಿದ್ದೇನೆ. ಕೆಲವು ಸಲ ಯಾರಾದರೂ ಮಿತ್ರ ಸಂಬಂಧಿಕರನ್ನು ಕರೆದುಕೊಂಡು ಬರುತ್ತೀರಾ, ಆಗ ಸ್ವಲ್ಪ ಮಾತನಾಡಬೇಕಾಗತ್ತೆ. ಮೊದಲ ಮಾತಂತೂ ಆಗಿದೆ ಪವಿತ್ರರಾಗುವುದು, ಆಗಲೇ ಬುದ್ಧಿಯಲ್ಲಿ ಧಾರಣೆ ಆಗುವುದು. ಇಲ್ಲಿನ ನಿಯಮಗಳಂತೂ ಬಹಳ ಕಠಿಣವಾಗಿದೆ. ಮೊದಲು ಹೇಳಲಾಗುತ್ತಿತ್ತು 7 ದಿನಗಳ ಬಟ್ಟಿಯಲ್ಲಿ ಇರಬೇಕು, ಬೇರೆ ಯಾರ ನೆನಪು ಬರಬಾರದು, ಪತ್ರವನ್ನು ಸಹ ಬರೆಯಬಾರದು. ಬಲೆ ಎಲ್ಲಾದರೂ ಇರಿ, ಆದರೆ ಇಡೀ ದಿನ ಯೋಗದಲ್ಲಿ ಬಟ್ಟಿಯಲ್ಲಿ ಇರಬೇಕಾಗುವುದು. ಈಗಂತೂ ತಾವು ಬಟ್ಟಿಯಲ್ಲಿ ಇದ್ದು ನಂತರ ಹೊರಗೆ ಬರುತ್ತೀರಾ. ಕೆಲವರಂತೂ ಆಶ್ಚರ್ಯವಾಗಿ ಕೇಳುತ್ತಾರೆ, ಹೇಳುತ್ತಾರೆ, ಅಹೋ ಮಾಯೆ ಭಾಗಂತಿಯಾಗುತ್ತಾರೆ. ಮಾಯೆ ಬಂತು ಅಂದರೆ ಬಿಟ್ಟು ಹೋಗುತ್ತಾರೆ. ಇದಾಗಿದೆ ಬಹಳ ದೊಡ್ಡ ಗುರಿ. ತಂದೆಯ ಮಾತನ್ನು ಒಪ್ಪುವುದೇ ಇಲ್ಲ. ತಂದೆ ಹೇಳುತ್ತಾರೆ, ನೀವಂತೂ ವಾನಪ್ರಸ್ಥಿಗಳಾಗಿದ್ದೀರಾ, ನೀವು ಯಾಕೆ ಸುಮ್ಮನೆ ಸಿಕ್ಕಾಕೊಳ್ತೀರಾ? ತಾವಂತೂ ಈ ಆತ್ಮಿಕ ಸೇವೆಯಲ್ಲಿ ತೊಡಗಿರಿ. ಬೇರೆ ಯಾರ ನೆನಪು ತಮಗೆ ಬರಬಾರದು. ತಾವು ಸತ್ತರೆ ತಮ್ಮ ಪಾಲಿಗೆ ಪ್ರಪಂಚವೇ ಸಾಯುವುದು. ಆಗ ತಾವು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ನಿಮ್ಮ ಪುರುಷಾರ್ಥವೇ ಆಗಿದೆ ನರನಿಂದ ನಾರಾಯಣ ಆಗುವಂತಹದ್ದು. ಹೆಜ್ಜೆ ಹೆಜ್ಜೆಗೂ ತಂದೆಯ ಡೈರೆಕ್ಷನ್ಸ್ ಅಂತೆ ನಡೆಯಬೇಕು. ಆದರೆ ಇದರಲ್ಲಿಯೂ ಸಹ ಸಾಹಸ ಬೇಕು. ಕೇವಲ ಹೇಳುವಂತಹ ಮಾತಲ್ಲ. ಮೋಹದ ಸೆಳೆತವೂ ಸಹ ಕಡಿಮೆ ಏನಿಲ್ಲ. ನಷ್ಟ ಮೋಹ ಆಗಬೇಕು. ನನಗೆ ಒಬ್ಬ ಶಿವ ತಂದೆಯ ವಿನಃ ಮತ್ಯಾರೂ ಇಲ್ಲ. ಈ ಸ್ಥಿತಿ ತಯಾರಾಗಬೇಕು. ನಾವಂತೂ ಬಾಬಾರವರ ಮಡಿಲನ್ನು ಪಡೆದಿದ್ದೇವೆ. ಎಂದಿಗೂ ಸಹ ವಿಷವನ್ನು ತೆಗೆದುಕೊಳ್ಳುವುದಿಲ್ಲ, ಅಂದರೆ ವಿಕಾರಕ್ಕೆ ವಶವಾಗುವುದಿಲ್ಲ. ತಾವು ಈಶ್ವರನ ಕಡೆ ಬಂದಿದ್ದೀರಾ ಅಂದಾಗ
ಮಾಯೆ ನಿಮ್ಮನ್ನು ಬಿಡುವುದಿಲ್ಲ, ಚೆನ್ನಾಗಿ ಸತಾಯಿಸುತ್ತದೆ. ಹೇಗೆ ವೈದ್ಯರು ಹೇಳುತ್ತಾರೆ, ಈ ಔಷಧ ಪಡೆದುಕೊಂಡರೆ ಮೊದಲು ಪೂರ್ತಿ ಕಾಯಿಲೆ ಹೊರಗೆ ಬರುತ್ತದೆ, ಭಯ ಪಡಬೇಡಿ. ಇದು ಸಹ ಹಾಗೆಯೇ ಮಾಯೆ ಚೆನ್ನಾಗಿ ಸತಾಯಿಸುತ್ತದೆ. ವಾನಪ್ರಸ್ಥ ಅವಸ್ಥೆಯಲ್ಲಿಯೂ ಕೂಡ, ವೃದ್ಧಾವಸ್ಥೆಯಲ್ಲಿಯೂ ಸಹ ವಿಕಾರದ ಸಂಕಲ್ಪಗಳು ಬರುತ್ತವೆ, ಮೋಹ ಉತ್ಪನ್ನವಾಗುತ್ತದೆ. ಬಾಬಾ ಮೊದಲೇ ತಿಳಿಸುತ್ತಿದ್ದಾರೆ ಇದೆಲ್ಲ ಆಗುತ್ತೆ ಎಂದು. ಎಲ್ಲಿಯವರೆಗೆ ಬದುಕಿರುತ್ತೀರಾ ಅಲ್ಲಿಯವರೆಗೆ ಈ ಮಾಯೆಯ ಬಾಕ್ಸಿಂಗ್ ನಡೆಯುತ್ತಿರುತ್ತದೆ. ಮಾಯೆಯೂ ಸಹ ಪೆಹಲ್ವಾನ್ ಆಗಿ ತಮ್ಮನ್ನು ಬಿಡುವುದಿಲ್ಲ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ನಾನೇನು ಮಾಯೆಗೆ ಹೇಳುವುದಿಲ್ಲ ವಿಕಲ್ಪವನ್ನು ತನ್ನಿ ಎಂದು. ಬಹಳಷ್ಟು ಜನ ಬರೆಯುತ್ತಾರೆ ಬಾಬಾ ಕೃಪೆ ತೋರಿಸಿ ಎಂದು. ಬಾಬಾ ಹೇಳ್ತಾರೆ ನಾನೇನು ಕೃಪೆ ಮಾಡುತ್ತೇನೆ, ಇಲ್ಲಂತೂ ನಿಮಗೆ ಶ್ರೀಮತ ಸಿಗುತ್ತಿದೆ, ಶ್ರೀಮತದಂತೆ ತಾವು ನಡೆಯಬೇಕು. ಕೃಪೆ ಮಾಡಿದರೆ ಮತ್ತೆ ಎಲ್ಲರೂ ಮಹಾರಾಜರಾಗುತ್ತೀರಾ. ಡ್ರಾಮಾದಲ್ಲಿ ಆ ರೀತಿ ಇಲ್ಲ. ಎಲ್ಲ ಧರ್ಮದವರು ಬರುತ್ತಾರೆ. ಯಾರೆಲ್ಲ ಅನ್ಯ ಧರ್ಮಗಳಲ್ಲಿ ಕನ್ವರ್ಟ್ ಆಗಿದ್ದಾರೆ ಅವರು ಸಹ ಹೊರ ಬರುತ್ತಾರೆ. ಈ ಸಸಿ ನೆಡಲಾಗುತ್ತಿದೆ, ಇದರಲ್ಲಿ ಬಹಳ ಪರಿಶ್ರಮ ಬೇಕು. ಯಾರೆಲ್ಲ ಹೊಸಬರು ಬರುತ್ತಾರೆ ಕೇವಲ ಹೇಳಬೇಕು ತಂದೆಯನ್ನು ನೆನಪು ಮಾಡಿ ಎಂದು. ಶಿವಭಗವಾನು ವಾಚ. ಶ್ರೀಕೃಷ್ಣ ಅಂತೂ 84 ಜನ್ಮಗಳಲ್ಲಿ ಬರುತ್ತಾರೆ. ಅನೇಕ ಮತಗಳು, ಅನೇಕ ಮಾತುಗಳಿವೆ. ಇದು ಬುದ್ಧಿಯಲ್ಲಿ ಪೂರ್ಣವಾಗಿ ಧಾರಣೆ ಮಾಡಿಕೊಳ್ಳಬೇಕು. ನಾವು ಪತಿತರಾಗಿದ್ದೆವು, ಈಗ ಬಾಬಾ ಹೇಳುತ್ತಾರೆ ಮಕ್ಕಳೇ ತಾವು ಪಾವನರು ಹೇಗಾಗುತ್ತೀರಾ. ಕಲ್ಪದ ಮೊದಲು ಸಹ ಹೇಳಲಾಗಿತ್ತು ನನ್ನನ್ನು ನೆನಪು ಮಾಡಿ. ಅಂದರೆ ತಂದೆ ಹೇಳ್ತಾರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ಬದುಕಿದ್ದಂತೆಯೇ ಸಾಯಿರಿ. ನಾನೊಬ್ಬ ತಂದೆಯನ್ನು ನೆನಪು ಮಾಡಿರಿ. ನಾನು ಸರ್ವರ ಸದ್ಗತಿ ಮಾಡಲು ಬಂದಿದ್ದೇನೆ. ಭಾರತವಾಸಿಗಳೇ ಶ್ರೇಷ್ಠರಾಗುತ್ತಾರೆ ಮತ್ತು 84 ಜನ್ಮಗಳನ್ನು ಪಡೆದು ಕೆಳಗೆ ಇಳಿಯುತ್ತಾರೆ. ಹೇಳಿ, ನೀವು ಭಾರತವಾಸಿಗಳೇ ಈ ದೇವಿ ದೇವತೆಗಳ ಪೂಜೆ ಮಾಡುತ್ತೀರಾ? ಇವರು ಯಾರು? ಸ್ವರ್ಗಕ್ಕೆ ಮಾಲೀಕರಾಗಿದ್ರು ಅಲ್ವಾ ಈ ದೇವತೆಗಳು? ಈಗ ಎಲ್ಲಿದ್ದಾರೆ? 84 ಜನ್ಮಗಳನ್ನು ಯಾರು ಪಡೆಯುತ್ತಾರೆ? ಸತ್ಯಯುಗದಲ್ಲಂತೂ ಇವರೇ ದೇವಿ ದೇವತೆಗಳಿದ್ದರು. ಈಗ ಪುನಃ ಈ ಮಹಾಭಾರತ ಯುದ್ಧದ ಮೂಲಕ ಎಲ್ಲ ನಾಶವಾಗುವುದು, ವಿನಾಶವಾಗತ್ತೆ. ಹೊಸ ಪ್ರಪಂಚ ಸ್ಥಾಪನೆಯಾಗುವುದು. ಈಗ ಎಲ್ಲರೂ ಪತಿತರು, ತಮೋ ಪ್ರಧಾನರಿದ್ದಾರೆ. ನಾನು ಸಹ, ಶಿವತಂದೆ ಹೇಳುತ್ತಾರೆ, ನಾನು ಸಹ ಇವರ ಬಹಳ ಜನ್ಮಗಳ ಅಂತಿಮದಲ್ಲಿ ಬಂದು ಪ್ರವೇಶ ಮಾಡಿದ್ದೇನೆ. ಇವರು ಪೂರ್ತಿ ಭಕ್ತರಾಗಿದ್ದರು, ನಾರಾಯಣನ ಪೂಜೆ ಮಾಡುತ್ತಿದ್ದರು. ಇವರಲ್ಲಿಯೇ ಪ್ರವೇಶ ಮಾಡಿ ಇವರನ್ನು ನಾರಾಯಣನನ್ನಾಗಿ ಮಾಡುತ್ತಿದ್ದೇನೆ. ಈಗ ತಾವು ಸಹ ಪುರುಷಾರ್ಥ ಮಾಡಬೇಕು. ಈ ದೈವಿ ರಾಜಧಾನಿ ಸ್ಥಾಪನೆಯಾಗುತ್ತಿದೆ. ಮಾಲೆ ತಯಾರಾಗತ್ತೆ ಅಲ್ವಾ? ಮೇಲೆ ನಿರಾಕಾರ ಹೂವಿದೆ, ಅನಂತರ ಯೋಗಲ್ ಮಣಿಗಳಿವೆ. ಶಿವತಂದೆಯ ಕೆಳಗೆ ಏಕದಂ ನಿಂತಿದ್ದಾರೆ ಜಗತ್ಪಿತಾ ಬ್ರಹ್ಮ ಮತ್ತು ಜಗದಂಬ ಸರಸ್ವತಿ. ಈಗ ತಾವು ಈ ಪುರುಷಾರ್ಥದಿಂದ ವಿಷ್ಣುಪುರಿಗೆ ಮಾಲೀಕರಾಗುತ್ತೀರಾ. ಪ್ರಜೆಗಳು ಸಹ ಹೇಳ್ತಾರೆ ಅಲ್ವಾ, ಭಾರತ ನಮ್ಮ ದೇಶ ಎಂದು. ತಾವು ಸಹ ತಿಳಿದುಕೊಂಡಿದ್ದೀರಾ, ನಾವು ವಿಶ್ವಕ್ಕೆ ಮಾಲೀಕರಾಗಿದ್ದೆವು, ನಾವು ರಾಜ್ಯ ಮಾಡಿದ್ದೇವೆ. ನಂತರ ಯಾವ ಧರ್ಮವೂ ಇರುವುದಿಲ್ಲ. ಯಾವಾಗ ಸ್ವರ್ಗವಿರುತ್ತೆ ಆಗ ಯಾವುದೇ ಧರ್ಮ ಇರುವುದಿಲ್ಲ. ಈ ರೀತಿ ಹೇಳುವುದಿಲ್ಲ ನಮ್ಮ ರಾಜ್ಯ ಇತ್ತು, ಬೇರೆ ಯಾವುದೂ ರಾಜ್ಯ ಇರುವುದಿಲ್ಲ ಎಂದು. ಇಲ್ಲಿ ಬಹಳಷ್ಟು ಜನ ಇದ್ದಾರೆ, ನಮ್ಮದು ನಿಮ್ಮದು ಅಂತ ಹೇಳುತ್ತಿರ್ತಾರೆ. ಅದೆಲ್ಲ ನಡೀತಿರತ್ತೆ. ಅಲ್ಲಂತೂ ಈ ಯಾವ ಮಾತುಗಳು ಇರುವುದಿಲ್ಲ. ಈಗ ತಂದೆ ತಿಳಿಸುತ್ತಾರೆ, ಮಕ್ಕಳೇ ಈ ಎಲ್ಲ ಮಾತುಗಳನ್ನು ಬಿಟ್ಟು ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ. ಈ ರೀತಿ ಇಲ್ಲ, ಸನ್ಮುಖದಲ್ಲಿ ಕುಳಿತು ಯೋಗ ಮಾಡಿಸಲಾಗುವುದು, ದೃಷ್ಟಿ ಕೊಡಲಾಗುತ್ತೆ, ಆ ರೀತಿ ಏನೂ ಇಲ್ಲ. ತಂದೆಯಂತೂ ಹೇಳುತ್ತಾರೆ, ನಡೀತಾ ತಿರುಗಾಡ್ತಾ ಬಾಬರವರನ್ನು ನೆನಪು ಮಾಡಿ, ತಮ್ಮ ಚಾರ್ಟ್ ಇಡಿ. ಪೂರ್ತಿ ದಿನದಲ್ಲಿ ಎಷ್ಟು ನೆನಪು ಮಾಡಿದೆವು? ಬೆಳಗ್ಗೆ ಎದ್ದು ಎಷ್ಟು ಸಮಯ ಬಾಬರವರ ಜೊತೆ ಮಾತನಾಡಿದೆವು? ಇಂದು ಬಾಬರವರ ನೆನಪಿನಲ್ಲಿ ಕುಳಿತಿದ್ದೆವ?
ಈ ರೀತಿ ತಮ್ಮ ಜೊತೆ ತಾವು ಪರಿಶ್ರಮ ಪಡಬೇಕು. ಜ್ಞಾನವಂತೂ ಬುದ್ಧಿಯಲ್ಲಿ ಇದೆ ಮತ್ತು ಅನ್ಯರಿಗೂ ಸಹ ತಿಳಿಸಬೇಕು. ಇದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ. ಕಾಮ ಮಹಾಶತ್ರುವಾಗಿದೆ. 2-4 ವರ್ಷಗಳ ಕಾಲ ಇದ್ದು ನಂತರ ಮಾಯೆಯ ಪೆಟ್ಟು ಜೋರಾಗಿ ಬಿತ್ತೆಂದರೆ ಬಿದ್ದು ಹೋಗುತ್ತಾರೆ. ನಂತರ ಬರೆಯುತ್ತಾರೆ, ಬಾಬಾ ನಾವು ಕಪ್ಪು ಮುಖ ಮಾಡಿಕೊಂಡೆವು ಎಂದು. ಬಾಬಾ ಬರೆಯುತ್ತಾರೆ, ಕಪ್ಪು ಮುಖ ಮಾಡಿಕೊಳ್ಳುವವರು 12 ತಿಂಗಳುಗಳ ಕಾಲ ಇಲ್ಲಿ ಬರಬಾರದು ಸೆಂಟರ್ಸಿಗೆ. ಅಂದರೆ ವಿಕಾರಕ್ಕೆ ವಶ ಆಗಿಬಿಟ್ರು ಅಂತ ಅಂದರೆ ಆ ವಿಕಾರಿ ಪ್ರಪಂಚದಲ್ಲಿ ಹೋಗ್ತಾರೆ, ಎಲ್ಲಿಗೂ ಬರ್ತಾರೆ ಅಂತಂದರೆ ಬಾಬಾ ಅನುಮತಿ ಕೊಡುವುದಿಲ್ಲ. 12 ತಿಂಗಳುಗಳ ಕಾಲ, 1 ವರ್ಷ ಇಲ್ಲಿ ಬರಬಾರದು. ತಾವು ತಂದೆಯ ಜೊತೆ ಪ್ರತಿಜ್ಞೆ ಮಾಡಿ ಮತ್ತೆಯೂ ಸಹ ವಿಕಾರದಲ್ಲಿ ಬಿದ್ದಿದ್ದೀರಾ, ನನ್ನ ಬಳಿ ಎಂದಿಗೂ ಬರಬಾರದು. ಬಹಳ ದೊಡ್ಡ ಗುರಿ ಇದು ಅಂತಾರೆ ಬಾಬಾ. ತಂದೆ ಬಂದಿರುವುದೇ ಪತಿತರನ್ನು ಪಾವನ ಮಾಡಲು. ತಾವು ಮಕ್ಕಳು ವಿವಾಹ ಮಾಡಿಕೊಂಡು ಪವಿತ್ರವಾಗಿರುತ್ತೀರಾ. ಹಾಂ, ಕೆಲವು ಮಕ್ಕಳ ಮೇಲೆ ಪೆಟ್ಟು ಬೀಳತ್ತೆ, ಹೊಡಿತಾರೆ ಅವರನ್ನು ಬಚಾವ್ ಮಾಡಲಿಕ್ಕೋಸ್ಕರ ಗಂಧರ್ವ ವಿವಾಹ ಮಾಡಿ ಪವಿತ್ರರಾಗಿರಲಿಕ್ಕೆ ಹೇಳಲಾಗುವುದು. ಅದರಲ್ಲಿಯೂ ಕೂಡ ಕೆಲವರಿಗಂತೂ ಮಾಯೆ ಮೂಗಿಡ್ಕೊಂಬಿಡತ್ತೆ. ಮೊದಲೆಲ್ಲ ಬಾಬಾ ಅದಕ್ಕೆ ಅನುಮತಿ ಕೊಡ್ತಿದ್ರು, ಈಗ ಅನುಮತಿ ಕೊಡೋದಿಲ್ಲ. ಏಕೆಂದರೆ ತಮೋ ಪ್ರಧಾನ ವಾತಾವರಣವಿದೆ. ಪವಿತ್ರವಾಗಿರುವಂತಹ ಶಕ್ತಿಯೂ ಸಹ ಬೇಕು ಅಲ್ವಾ ಒಟ್ಟಿಗೆ ಇದ್ದು. ಬಾಬಾ ಹೇಳ್ತಾರೆ ಸೋತು ಬಿಡ್ತಾರೆ. ಕೆಲವರು ಆ ರೀತಿ ಹೇಳ್ತಾರೆ, ಬಾಬಾನ ಒಟ್ಟಿಗೆ ಇದ್ದು ಪವಿತ್ರವಾಗಿರ್ತೀವಿ ಅಂತ ಗಂಧರ್ವ ವಿವಾಹ ಮಾಡಿಕೊಳ್ತಾರೆ. ಆದರೆ ಮಾಯೆ ಮೂಗಿಡಿದು ಬೀಳಿಸ್ಬಿಡತ್ತೆ, ಸೋತು ಬಿಡುತ್ತಾರೆ. ಬಹಳಷ್ಟು ಜನ ಸ್ತ್ರೀಯರು ಸಹ ಸೋಲುತ್ತಾರೆ. ಬಾಬಾ ಹೇಳುತ್ತಾರೆ, ನೀವಂತೂ ಶೂರ್ಪನಖ ಆಗಿಬಿಟ್ರೆ ಎಲ್ಲ ಹೆಸರುಗಳು ಈ ಸಮಯದ್ದೇ ಆಗಿದೆ. ಇಲ್ಲಂತೂ ಬಾಬಾ ಯಾವುದೇ ವಿಕಾರಿ ಆತ್ಮನಿಗೆ ಕುಳಿತುಕೊಳ್ಳಲು ಬಿಡುವುದಿಲ್ಲ. ಹೆಜ್ಜೆ ಹೆಜ್ಜೆಯಲ್ಲಿಯೂ ಸಲಹೆ ಪಡೆಯಬೇಕಾಗುವುದು. ಸರೆಂಡರ್ ಆಗಿಬಿಟ್ಟಿದ್ದೀರಾ ಅಂದಾಗ ಬಾಬಾ ಹೇಳ್ತಾರೆ, ಈಗ ನಿಮಿತ್ತರಾಗಿರಿ, ಟ್ರಸ್ಟಿ ಆಗಿಬಿಡಿ. ಬಾಬಾರವರ ಸಲಹೆಯಂತೆ ನಡೆಯುತ್ತಾ ಇರಿ. ಲೆಕ್ಕಾಚಾರವನ್ನು ತಿಳಿಸಿದಾಗ ಬಾಬಾ ಸಲಹೆ ಕೊಡುತ್ತಾರೆ. ಇದು ಬಹಳ ದೊಡ್ಡ ತಿಳಿದುಕೊಳ್ಳುವಂತಹ ಮಾತಾಗಿದೆ. ತಾವು ಬಲೆ ಭೋಗ ಇಡಿ, ಆದರೆ ನಾನಂತೂ ತಿನ್ನೋದಿಲ್ಲ, ನಾನಂತೂ ದಾತನಾಗಿದ್ದೇನೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ರಾತ್ರಿ ಕ್ಲಾಸು 15/6/68 ಮುರಳಿ ಮಹಾವಾಕ್ಯಗಳು. ಬಾಬಾ ಹೇಳ್ತಾರೆ, ಏನೆಲ್ಲ ಕಳೆದು ಹೋಗಿದೆ ಅದನ್ನು ರಿವೈಸ್ ಮಾಡುವುದರಿಂದ ಯಾರ ಮನಸ್ಸು ಬಲಹೀನ ಇರುತ್ತೆ ಅವರ ಮನಸ್ಸಿನ ಬಲಹೀನತೆಯೂ ಕೂಡ ರಿವೈಸ್ ಆಗತ್ತೆ. ಆದ್ದರಿಂದ ತಾವು ಮಕ್ಕಳು ಡ್ರಾಮಾದ ಪೊಟರೆಯ ಮೇಲೆ ನಿಲ್ಲಬೇಕು. ತಾವು ಮಕ್ಕಳನ್ನು ನಿಲ್ಲಿಸಲಾಗುವುದು. ಮುಖ್ಯ ಲಾಭವಿರುವುದೇ ನೆನಪಿನಿಂದಲೇ ಆಯುಷ್ಯು ಹೆಚ್ಚುವುದು. ಡ್ರಾಮವನ್ನು ಮಕ್ಕಳು ತಿಳಿದುಕೊಂಡಿದ್ದೀರಾ ಅಂದಾಗ ಎಂದಿಗೂ ವಿಚಾರವೂ ಬರಬಾರದು. ಡ್ರಾಮಾದಲ್ಲಿ ಈ ಸಮಯ ಜ್ಞಾನ ಕಲಿಸುವಂತಹದ್ದು ಡ್ರಾಮಾದಲ್ಲಿ ನಡೀತಾ ಇದೆ. ನಂತರ ಪಾತ್ರವೇ ಬಂದಾಗುವುದು. ತಂದೆಯ ಪಾತ್ರವೂ ಇರುವುದಿಲ್ಲ, ನಮ್ಮ ಪಾತ್ರವೂ ಇರುವುದಿಲ್ಲ. ಕೊಡುವಂತಹ ಪಾತ್ರವೂ ಇರುವುದಿಲ್ಲ, ನಮ್ಮದು ಪಡೆಯುವ ಪಾತ್ರವೂ ಇರುವುದಿಲ್ಲ. ಎಲ್ಲ ಒಂದಾಗ್ಬಿಡತ್ತೆ ಅಲ್ವಾ. ನಮ್ಮ ಪಾತ್ರ ಹೊಸ ಪ್ರಪಂಚದಲ್ಲಿ ಇರುವುದು, ಬಾಬಾರವರ ಪಾತ್ರ ಶಾಂತಿಧಾಮದಲ್ಲಿ ಇರುವುದು. ಪಾತ್ರದ ರೀಲ್ ತುಂಬಲಾಗಿದೆ ಅಲ್ವಾ. ನಮ್ಮ ಪ್ರಾರಬ್ಧದ ಪಾತ್ರ ಬಾಬರವರದು ಶಾಂತಿಧಾಮದ ಪಾತ್ರ. ಕೊಡುವುದು, ಪಡೆಯುವುದು, ಈ ಪಾತ್ರ ಪೂರ್ಣವಾಗುವುದು. ಡ್ರಾಮಾನೇ ಪೂರ್ತಿಯಾಗತ್ತೆ. ಅನಂತರ ನಾವು ರಾಜ್ಯ ಮಾಡಲು ಬರುತ್ತೇವೆ. ಪಾತ್ರ ಚೇಂಜ್ ಆಗತ್ತೆ, ಜ್ಞಾನ ಬಂದಾಗತ್ತೆ, ನಾವು ದೇವತೆಗಳಾಗುತ್ತೇವೆ. ಪಾತ್ರವೇ ಪೂರ್ಣವಾಯಿತೆಂದರೆ ಬಾಕಿ ವ್ಯತ್ಯಾಸವೂ ಇರುವುದಿಲ್ಲ. ಮಕ್ಕಳು ಮತ್ತು ತಂದೆಯ ಪಾತ್ರ ಇರುವುದಿಲ್ಲ. ಈ ಬ್ರಹ್ಮ ಬಾಬರವರು ಸಹ ಪೂರ್ಣ ಜ್ಞಾನ ಪಡೆದುಕೊಳ್ಳುತ್ತಾರೆ. ಅವರ ಬಳಿಯೂ ಕೂಡ ಏನೂ ಇರುವುದಿಲ್ಲ. ಕೊಡುವಂತಹವರ ಬಳಿಯೂ ಇರುವುದಿಲ್ಲ, ಪಡೆಯುವಂತಹವರಲ್ಲಿಯೂ ಸಹ ಯಾವ ಕಡಿಮೆಯೂ ಇಲ್ಲ. ಅಂದರೆ ಇಬ್ಬರೂ ಪರಸ್ಪರದಲ್ಲಿ ಸಮಾನವಾಗುತ್ತೀರಾ.
ಇದರಲ್ಲಿ ವಿಚಾರ ಸಾಗರ ಮಂಥನ ಮಾಡುವ ಬುದ್ಧಿ ಬೇಕು. ಖಾಸ್ ಪುರುಷಾರ್ಥ ನೆನಪಿನ ಯಾತ್ರೆಯದಾಗಿದೆ. ತಂದೆ ಕುಳಿತು ತಿಳಿಸುತ್ತಾರೆ. ತಿಳಿಸುವುದರಲ್ಲಿಯೂ ಕೂಡ ದೊಡ್ಡ ಮಾತಾಗುವುದು. ಬುದ್ಧಿಯಲ್ಲಂತೂ ಸೂಕ್ಷ್ಮವಾಗಿರುತ್ತೆ ಅಲ್ವಾ. ಆಂತರಿಕದಲ್ಲಿ ತಿಳಿದುಕೊಂಡಿದ್ದೀರಾ ಶಿವ ತಂದೆಯ ರೂಪವೇನಾಗಿದೆ. ತಿಳಿಸುವುದರಲ್ಲಿ ದೊಡ್ಡ ರೂಪವಾಗುವುದು. ಭಕ್ತಿ ಮಾರ್ಗದಲ್ಲಿ ದೊಡ್ಡ ಲಿಂಗ ತಯಾರು ಮಾಡುತ್ತಾರೆ. ಆತ್ಮವಂತೂ ಚಿಕ್ಕದಾಗಿದೆ ಅಲ್ವಾ. ಇದು ಸಹ ವಿಧಿಯ ವಿಧಾನವಾಗಿದೆ. ಎಲ್ಲಿಯವರೆಗೆ ಅಂತ್ಯವಾಗುವುದು, ನಂತರ ಅಂತಿಮದಲ್ಲಿ ಅಂತಂತ ಹೇಳಿಬಿಡ್ತಾರೆ. ಬಾಬಾ ತಿಳಿಸುತ್ತಾರೆ, ಪೂರ್ತಿ ಪಾತ್ರ ಆತ್ಮನಲ್ಲಿ ಅಡಕವಾಗಿದೆ. ಇದಾಗಿದೆ ವಿಧಿಯ ವಿಧಾನ. ಅಂತ್ಯವನ್ನು ಯಾರೂ ಪಡೆಯಲು ಸಾಧ್ಯವಿಲ್ಲ. ಸೃಷ್ಟಿ ಚಕ್ರದ ಅಂತ್ಯವನ್ನಂತೂ ಪಡೆಯುತ್ತಾರೆ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಾವೇ ತಿಳಿದುಕೊಂಡಿದ್ದೀರಾ. ಬಾಬಾರವರು ಜ್ಞಾನ ಪೂರ್ಣ ಆಗಿದ್ದಾರೆ. ನಂತರ ನಾವು ಸಹ ಪೂರ್ಣವಾಗುತ್ತೇವೆ. ಪಡೆಯಲು ಏನೂ ಇರುವುದಿಲ್ಲ. ಬಾಬಾರವರು ಇವರಲ್ಲಿ ಪ್ರವೇಶ ಮಾಡಿ ಓದಿಸುತ್ತಾರೆ. ಅವರು ಬಿಂದುವಾಗಿದ್ದಾರೆ ಶಿವ ತಂದೆ. ಆತ್ಮ ಮತ್ತು ಪರಮಾತ್ಮನ ಸಾಕ್ಷಾತ್ಕಾರ ಆಗುವುದರಿಂದ ಖುಷಿ ಏನೂ ಆಗುವುದಿಲ್ಲ. ಪರಿಶ್ರಮ ಪಟ್ಟು ಬಾಬಾರವರನ್ನು ನೆನಪು ಮಾಡಬೇಕು. ಆಗ ವಿಕರ್ಮ ವಿನಾಶವಾಗುವುದು. ತಂದೆ ಹೇಳುತ್ತಾರೆ, ನನ್ನಲ್ಲಿ ಜ್ಞಾನ ಬಂದಾಗುವುದು ಅಂದಾಗ ನಿಮ್ಮಲ್ಲಿಯೂ ಬಂದಾಗುವುದು. ಜ್ಞಾನವನ್ನು ಪಡೆದು ತಾವು ಶ್ರೇಷ್ಠರಾಗುತ್ತೀರಾ. ಎಲ್ಲರೂ ಏನಾದರೂ ಪಡ್ಕೊಳ್ತಾರೆ ಅಂದಾಗ ಮತ್ತೆಯೂ ಸಹ ತಂದೆಯೇ ಅಲ್ವಾ. ತಾವು ಆತ್ಮರೇ ಆಗಿರ್ತೀರಾ. ತಂದೆಯಾಗಿರಲು ಸಾಧ್ಯವಿಲ್ಲ. ಆತ್ಮರೇ ಇರ್ತೀವಿ, ಬಾಬಾನೇ ಆಗಿರ್ತಾರೆ. ಆತ್ಮಗಳು ತಂದೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಜ್ಞಾನವಂತೂ ಇದೆ ಅಲ್ವಾ. ಬಾಬಾನೇ, ಮಕ್ಕಳೇ. ಇದನ್ನು ವಿಚಾರ ಸಾಗರ ಮಂಥನ ಮಾಡಿ ಡೀಪಾಗಿ ಹೋಗಬೇಕು. ಇದು ಸಹ ತಿಳಿದುಕೊಂಡಿದ್ದೀರಾ. ಎಲ್ಲರೂ ವಾಪಸ್ ಮನೆಗೆ ಹೋಗಬೇಕು. ಎಲ್ಲರೂ ವಾಪಸ್ ಹೋಗುವವರಿದ್ದೇವೆ. ಬಾಕಿ ಆತ್ಮ ಉಳಿದುಕೊಳ್ಳುತ್ತದೆ. ಪೂರ್ತಿ ಪ್ರಪಂಚವೇ ಸಮಾಪ್ತಿಯಾಗುವುದು. ಆತ್ಮ ದೇಹ ಎಲ್ಲ ಬಿಟ್ಟು ಮನೆಗೆ ಹೋಗುತ್ತೆ. ಪರಮಧಾಮದಲ್ಲಿ ಪೂರ್ತಿ ಪ್ರಪಂಚನೇ ಸಮಾಪ್ತಿಯಾಗತ್ತೆ. ಇದರಲ್ಲಿ ನಿರ್ಭಯರಾಗಿ ಇರಬೇಕು. ಪುರುಷಾರ್ಥ ಮಾಡಬೇಕು ನಿರ್ಭಯರಾಗಿ ಇರಲು. ಶರೀರದ ಅಭಿಮಾನವೂ ಸಹ ಬರಬಾರದು. ಆ ಸ್ಥಿತಿಯಲ್ಲಿ ತಲುಪಬೇಕು. ತಂದೆ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ. ತಾವು ಮಕ್ಕಳು ಸಹ ತಮ್ಮ ಸಮಾನ ಮಾಡಿಕೊಳ್ಳುತ್ತಿರುತ್ತೀರಾ. ಒಬ್ಬ ತಂದೆಯ ನೆನಪಿರಬೇಕು. ಅಂತಹ ಪುರುಷಾರ್ಥ ಮಾಡಬೇಕು. ಈಗ ಸಮಯವಿದೆ. ಈ ರಿಹರ್ಸಲ್ಲೆಲ್ಲ ಬಹಳ ತೀಕ್ಷ್ಣವಾಗಿ ನಡೆಯುವುದು. ಪ್ರಾಕ್ಟೀಸೇ ಇಲ್ಲ ಅಂದಾಗ ನಿಂತು ಬಿಡುತ್ತಾರೆ. ಕಾಲುಗಳು ನಡುಗುತ್ತೆ ಅಲ್ವಾ. ಆರ್ಟ್ ಫೇಲ್ ಆಗಿಬಿಡುತ್ತೆ ಅಚಾನಕ್ಕಾಗಿ. ತಮೋ ಪ್ರಧಾನ ಶರೀರಕ್ಕೆ ಆರ್ಟ್ ಫೇಲ್ ಆಗುವುದರಲ್ಲಿ ನಿಧಾನ ಆಗುವುದಿಲ್ಲ. ಎಷ್ಟು ಅಶರೀರಿ ಆಗುತ್ತಾ ಹೋಗುತ್ತೀರಾ, ತಂದೆಯನ್ನು ನೆನಪು ಮಾಡುತ್ತಾ ಹೋಗುತ್ತೀರಾ, ಅಷ್ಟು ತಂದೆಗೆ ಸಮೀಪ ಬರುತ್ತೀರಾ. ಯೋಗ ಇರುವವರೇ ನಿರ್ಭಯರಾಗಿ ಇರುತ್ತಾರೆ. ಯೋಗದ ಶಕ್ತಿಯಿಂದ ತಾಕತ್ ಸಿಗತ್ತೆ ಆತ್ಮನಿಗೆ. ಜ್ಞಾನದಿಂದ ಧನ ಸಿಗತ್ತೆ. ತಾವು ಮಕ್ಕಳಿಗೆ ಶಕ್ತಿ ಬೇಕು. ಶಕ್ತಿ ಪಡೆಯಲು ತಂದೆಯನ್ನು ನೆನಪು ಮಾಡುತ್ತಾ ಇರಿ. ಬಾಬಾ ಅವಿನಾಶಿ ಸರ್ಜನ್ ಆಗಿದ್ದಾರೆ. ಅವರೆಂದಿಗೂ ಸಹ ಪೇಷಂಟ್ ಆಗುವುದಿಲ್ಲ. ಈಗ ತಂದೆ ಹೇಳುತ್ತಾರೆ, ತಾವು ತಮ್ಮ ಅವಿನಾಶಿ ಔಷಧವನ್ನು ಮಾಡಿಕೊಳ್ತಾ ಇರಿ. ನಾನಂತಹ ಸಂಜೀವಿನಿ ಬೂಟಿಯನ್ನು ಕೊಡುತ್ತೇನೆ. ಎಂದಿಗೂ ತಾವ್ಯಾರೂ ಕಾಯಿಲೆಗೆ ಒಳಗಾಗುವುದಿಲ್ಲ. ತಮಗೆ ಕಾಯಿಲೆನೇ ಬರುವುದಿಲ್ಲ. ಕೇವಲ ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತಾ ಇದ್ದಾಗ ಪಾವನರಾಗುತ್ತೀರಾ. ದೇವತೆಗಳು ಸದಾ ನಿರೋಗಿಗಳು, ಪಾವನರಾಗಿ ಇರ್ತಾರೆ ಅಲ್ವಾ. ತಾವು ಮಕ್ಕಳಿಗೆ ಇದಂತೂ ನಿಶ್ಚಯವಾಗಿದೆ. ನಾವು ಕಲ್ಪವೂ ತಂದೆಯಿಂದ ಆಸ್ತಿ ಪಡೆದುಕೊಳ್ಳುತ್ತೇವೆ. ಈಗ ಅಂತಹ ಮರೆಯಲಾಗದಂತಹ ಸಮಯ ಬಂದಿದೆ. ಅದು ಈಗ ಬಂದಿದೆ. ಬಾಬಾ ಏನೆಲ್ಲ ಕಲಿಸುತ್ತಾರೆ, ತಿಳಿಸುತ್ತಾರೆ. ಇದಾಗಿದೆ ರಾಜಯೋಗ. ಆ ಗೀತೆ ಎಲ್ಲ ಭಕ್ತಿ ಮಾರ್ಗದ್ದಾಗಿದೆ. ಅಂದರೆ ಕಲ್ಪದ ಮೊದಲಿನ ಮಾತುಗಳೆಲ್ಲ ಈಗ ನಡೀತಾ ಇದೆ ಅಲ್ವಾ. ಸೊ ಅಂತಹ ಸಮಯ ಈಗ ಬಂದಿದೆ. ಪುನರಾವರ್ತನೆ ಆಗಿದೆ. ಬಾಬಾ ಏನೆಲ್ಲ ಕಲಿಸ್ಕೊಡ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ. ಇದು ರಾಜಯೋಗ. ಈ ಜ್ಞಾನ ಮಾರ್ಗವನ್ನು ಬಾಬ್ರವರೇ ತಿಳಿಸುತ್ತಾರೆ. ಗೀತೆ ಅದೆಲ್ಲ ಭಕ್ತಿ ಮಾರ್ಗದ್ದಾಗಿದೆ.
ಬಾಬರೂರೇ ಬಂದು ಕೆಳಗಿಂದ ಮೇಲೆ ಎತ್ತುತ್ತಾರೆ. ಯಾರು ಪಕ್ಕ ನಿಶ್ಚಯ ಬುದ್ಧಿ ಉಳ್ಳವರಾಗಿರುತ್ತಾರೆ ಅವರೇ ಮಾಲೆಯ ಮಣಿ ಆಗುತ್ತಾರೆ. ಮಕ್ಕಳು ತಿಳಿದುಕೊಂಡಿದ್ದೀರಾ, ಭಕ್ತಿ ಮಾಡುತ್ತಾ ಮಾಡುತ್ತಾ ನಾವು ಕೆಳಗೆ ಬಂದುಬಿಟ್ಟಿದ್ದೇವೆ. ಈಗ ಬಾಬಾ ಬಂದು ಸತ್ಯ ಸಂಪಾದನೆ ಮಾಡಿಸುತ್ತಿದ್ದಾರೆ. ಲೌಕಿಕ ತಂದೆ ಅಷ್ಟು ಸಂಪಾದನೆ ಮಾಡಿಸುವುದಿಲ್ಲ, ಎಷ್ಟು ಪಾರಲೌಕಿಕ ಶಿವ ತಂದೆ ಸಂಪಾದನೆ ಮಾಡಿಸುತ್ತಾರೆ. ಒಳ್ಳೆಯದು ಮಕ್ಕಳಿಗೆ. ಗುಡ್ ನೈಟ್ ಮತ್ತು ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಮಾಯೆ ಪೆಹಲ್ವಾನ್ ಆಗಿ ಸನ್ಮುಖದಲ್ಲಿ ಬರುತ್ತದೆ. ತಾವು ಅದರಿಂದ ಭಯ ಪಡಬಾರದು, ಹೆದರಬಾರದು. ಮಾಯಾ ಜೀತಾಗಬೇಕು. ಹೆಜ್ಜೆ ಹೆಜ್ಜೆಗೂ ಶ್ರೀಮತದಂತೆ ನಡೆದು ತಮ್ಮ ಮೇಲೆ ತಾವೇ ಕೃಪೆ ಮಾಡಿಕೊಳ್ಳಬೇಕು. ಎರಡನೇ ಪಾಯಿಂಟು, ತಂದೆಗೆ ತಮ್ಮ ಸತ್ಯ ಲೆಕ್ಕಾಚಾರವನ್ನು ತಿಳಿಸಬೇಕು. ಟ್ರಸ್ಟಿಯಾಗಿ ಇರಬೇಕು. ನಡೆಯುತ್ತಾ ತಿರುಗಾಡುತ್ತಾ ನೆನಪಿನ ಅಭ್ಯಾಸ ಮಾಡಬೇಕು. ವರದಾನ, ರೂಹೆ ಗುಲಾಬ್ ಆತ್ಮಿಕ ಗುಲಾಬಿಯಾಗಿ ದೂರದವರೆಗೆ ಆತ್ಮಿಕ ಸುಗಂಧವನ್ನು ಹರಡಿಸುವಂತಹ ಆತ್ಮಿಕ ಸೇವಾದಾರಿ ಆಗಿರಿ. ಆತ್ಮಿಕ ಗುಲಾಬಿಯಾಗಿ ದೂರದವರೆಗೆ ಆತ್ಮಿಕ ಸುಗಂಧ ಹರಡಿಸುವಂತಹ ಆತ್ಮಿಕ ಸೇವಾದಾರಿ ಆಗಿರಿ. ಆತ್ಮಿಕ ಗುಲಾಬಿಗಳು ತಮ್ಮ ಆತ್ಮಿಕ ವೃತ್ತಿಯ ಮೂಲಕ ಆತ್ಮೀಯತೆಯ ಸುಗಂಧವನ್ನು ದೂರದವರೆಗೆ ಹರಡಿಸುತ್ತಾರೆ. ಅವರ ದೃಷ್ಟಿಯಲ್ಲಿ ಸದಾ ಆತ್ಮಿಕ ತಂದೆ ಸಮಾವೇಶವಾಗಿರುತ್ತಾರೆ. ಅವರು ಸದಾ ಆತ್ಮನನ್ನು ನೋಡುತ್ತಾರೆ, ಆತ್ಮನ ಜೊತೆ ಮಾತನಾಡುತ್ತಾರೆ. ನಾನು ಆತ್ಮನಾಗಿದ್ದೇನೆ, ಸದಾ ಸುಪ್ರೀಂ ಆತ್ಮನ ಛತ್ರಛಾಯೆಯಲ್ಲಿ ನಡೆಯುತ್ತಿದ್ದೇನೆ. ನಾನು ಆತ್ಮನಿಗೆ ಮಾಡಿಸುವಂತಹವರು ಸುಪ್ರೀಂ ಸೋಲ್ ಶಿವ ತಂದೆಯಾಗಿದ್ದಾರೆ. ಈ ರೀತಿ ಪ್ರತಿ ಸೆಕೆಂಡು ಅಜೂರನನ್ನು, ಆಜಿರ್ ಮಾಲೀಕನನ್ನು ಸನ್ಮುಖದಲ್ಲಿ ಅನುಭವ ಮಾಡುವಂತಹವರು ಸದಾ ಆತ್ಮಿಕ ಸುಗಂಧದಲ್ಲಿ ಅವಿನಾಶಿ ಮತ್ತು ಏಕರಸವಾಗಿ ಇರುತ್ತಾರೆ. ಇದಾಗಿದೆ ಆತ್ಮಿಕ ಸೇವಾದಾರಿಯ ನಂಬರ್ 1 ವಿಶೇಷತೆ. ಸ್ಲೋಗನ್, ನಿರ್ವಿಘ್ನರಾಗಿ ಸೇವೆಯಲ್ಲಿ ಮೊದಲ ನಂಬರ್ ಪಡೆಯುವುದು ಎಂದರೆ ಅರ್ಥ ನಂಬರ್ 1 ಭಾಗ್ಯಶಾಲಿ ಆಗುವುದಾಗಿದೆ. ನಿರ್ವಿಘ್ನರಾಗಿ ಸೇವೆಯಲ್ಲಿ ಮೊದಲ ನಂಬರ್ ಪಡೆಯುವುದು ಅಂದರೆ ಅರ್ಥ ನಂಬರ್ 1 ಭಾಗ್ಯಶಾಲಿ ಆಗುವುದಾಗಿದೆ. ಅವ್ಯಕ್ತ ಇಶಾರೆ, ಈ ಅವ್ಯಕ್ತ ಮಾಸದಲ್ಲಿ ಬಂಧನ್ ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಬ್ರಾಹ್ಮಣ ಜೀವನದಲ್ಲಿ ದೇಹದ ಬಂಧನ, ಸಂಬಂಧಗಳ ಬಂಧನ, ಸಾಧನಗಳ ಬಂಧನ ಇದೆಲ್ಲ ಸಮಾಪ್ತಿ ಆಗಿಬಿಡ್ಬೇಕಲ್ವಾ? ಆಗಿಬಿಟ್ಟಿದೆ ಅಲ್ವಾ? ಯಾವುದೇ ಬಂಧನ ಇಲ್ಲ. ಬಂಧನ ತನ್ನ ವಶದಲ್ಲಿ ಮಾಡುತ್ತೆ, ಸಂಬಂಧ ಸ್ನೇಹದ ಸಹಯೋಗ ಕೊಡುತ್ತೆ ಅಂದಾಗ ದೇಹದ ಸಂಬಂಧದಿಂದ ಸಂಬಂಧ ಇಟ್ಕೋಬೇಡಿ, ಆದರೆ ಆತ್ಮಿಕ ಸಂಬಂಧ ಇಟ್ಕೊಳ್ಳಿ. ದೈಹಿಕ ಸಂಬಂಧಿಕರ ಜೊತೆ ದೈಹಿಕ ಸಂಬಂಧದ ನೆನಪಿರಬಾರ್ದು, ಅಲೌಕಿಕ ಆತ್ಮಿಕ ಸಂಬಂಧದಲ್ಲಿ ಇರಿ. ಈ ರೀತಿ ಬ್ರಾಹ್ಮಣರು ಅಂದರೆ ಅರ್ಥ ಜೀವನ್ಮುಕ್ತರು. ಈ ರೀತಿ ಬ್ರಾಹ್ಮಣರಾಗಿ ಇರಬೇಕಂದ್ರೆ ಜೀವನ್ಮುಕ್ತರಾಗಿ ಇರಬೇಕು. ಓಂ ಶಾಂತಿ.